ತಾಯಿ, ನಿನಗೆ ಅಂತ ಸೀರೆ ತಂದಿದ್ದೀನಿ. ನೀನು ಇದನ್ನು ಉಟ್ಕೊಳ್ಳೇಬೇಕು. ನೀನು ಇದನ್ನು ಉಟ್ಕೊಂಡು ಭಕ್ತರಿಗೆಲ್ಲ ದರ್ಶನ ಕೊಟ್ಟರೆ ಅವರಿಗೆಲ್ಲ ಸಂತೋಷ ಆಗುತ್ತೆ. ಜನ್ಮ ಪ್ರಭೃತಿ ದೇವೇಶಿ ಜನೋಯಂ ತ್ವದು ಪ್ರಾಶಿತಃ ಅತೋಸ್ಯ ತವ ಭಕ್ತಸ್ಯ ನಿರ್ವತ್ರಯ ಮನೋರಥಂ ನಿರ್ವತ್ರಯ ಮನೋರಥಂ ನಿರ್ವತ್ರಯ ಮನೋರಥಂ ಯಾಕಮ್ಮ ತಾಯಿ, ಲಿಂಗನ್ ಮಾತ್ರ ತಗೊಂಡೆ, ನಾನು ಕೊಟ್ಟಿರೋ ಸೀರೆನ ಯಾಕೆ ಉಟ್ಕೊಂಡಿಲ್ಲ? ಭಕ್ತರು ಭಕ್ತಿಯಿಂದ ಒಂದು ಹುಲ್ಕಡ್ಡೆ ಕೊಟ್ಟರು ಇಸ್ಕೊಂತಿಯಂತೆ, ಆದ್ರೆ ಇದನ್ನ ಯಾಕೆ ತಗೊಂತಿಲ್ಲ? ಇದನ್ ಕೂಡ ನಿಂಗೆ ಭಕ್ತರು ಕೊಟ್ಟಿರೋದೆ. ಉಟ್ಕೊಂಡು ನಾನು ಮುಂದೆ ಬರೋದನ್ನ ನೋಡ್ಬೇಕು. ಅಲ್ಲಿವರೆಗೂ ನಾನು ಈ ಜಾಗ ಬಿಟ್ಟು ಹೋಗಲ್ಲ. ಗೊತ್ತಿತ್ತು ನೀನ್ ಬಂದೇ ಬರ್ತೀಯಾ, ಭಕ್ತರ ಆಸೆ ಈಡೇರಿಸ್ತೀಯಾ ಅಂತ. ನಾನ್ ಕೊಟ್ಟಿದ್ದ ಸೀರೆ ಇದ್ರಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ನಾನ್ ಕೊಟ್ಟಿದ್ದ ಸೀರೆ ನೀನು ಉಟ್ಕೊಂಡು ನಂಗೆ ತುಂಬಾ ಸಂತೋಷ ಆಯ್ತು. ಈ ತಾಯಿನ ಬಿಟ್ಟು ನೀನು ಸ್ವಲ್ಪ ದಿವಸ ದೂರ ಹೋಗಿದ್ದೆ ಅಲ್ವಾ? ನೀನು ಈ ಅಮ್ಮನ ಕೈ ತುತ್ತಿಂದು ತುಂಬಾ ದಿವಸಗಳಾಗಿದೆ ಅಲ್ವಾ? ಇರು, ನಾನೇ ಕೈ ತುತ್ತಿನ್ನಿಸ್ತೀನಿ.
ತುಂಬ ಊಟನೇ ಮಾಡಿರಲಿಲ್ಲ. ನೀನು ನನಗಾಗಿ ಕಷ್ಟಪಡ್ತೀಯಲ್ಲ, ಅದಕ್ಕಾಗಿ ನಾನು ನಿನ್ನಮ್ಮನಾಗಿ ನಿನ್ನ ರಕ್ಷಣೆಗೆ ನಿಲ್ತೀನಿ. ಆದರೆ ಈ ಸರ್ತಿ ಮಾತ್ರ ನಾನು ನೀನು ದೂರ ಆಗೋ ಹಾಗಾಯಿತು. ಅದಕ್ಕೆ ನನಗೂ ತುಂಬ ಬೇಜಾರಾಗಿತ್ತು. ನಾನು ತಪ್ಪನ್ಬಿಟ್ಟೆ ಅಂತ ನಾನು ಎಷ್ಟೋ ಸತಿ ಅಂದ್ಕೊಂಡಿದ್ದೆ ಗೊತ್ತಾ. ನಿನ್ನ ಭಾವನೆಗಳು ನನಗೂ ಅರ್ಥ ಆಗ್ತಿತ್ತು ಮಗು. ಆದರೆ ನಾನು ಕೂಡ ಅಸಹಾಯಕಳಾಗಿದ್ದೆ. ಇನ್ನು ಮುಂದೆ ನಾನು ಇಂಥ ತಪ್ಪು ಮಾಡಲ್ಲ ತಾಯಿ, ನಾನು ಕ್ಷಮಿಸ್ಬಿಡು. ಆಗಲಿ ಮಗು, ನಾನು ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ. ಈಗ ಮಲಗು. ನೀನು ನಿದ್ದೆ ಮಾಡಿ ತುಂಬ ದಿವಸಗಳಾಗಿದೆ. शाम्भवी चन्द्रमौलिरबला अपर्णा उमा पार्वती काली हैमवती शिवात्रिनयनी कात्यायनी भैरवी सावित्री नवयौवना शुभकरी साम्राज्य लक्ष्मी प्रदा. ಅಮ್ಮನವ್ರು ನಾನು ಕಟ್ಟಿದ ಸೀರೆ ಉಟ್ಕೊಂಡಿದ್ದಾರೆ. ತುಂಬ ಧನ್ಯವಾದ ತಾಯಿ. ನೀನು ತುಂಬ ಸುಂದರವಾಗಿ ಕಾಣ್ತಿದ್ಯಾ ತಾಯಿ. ಇರು, ನಾನು ಮಡಿ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಮಸ್ತತೆ ನಮಸ್ತಸ್ಸೇ ನಮೋ ನಮಃ. ಹಿಂದೆ ನಾನು ಮನೆಗೆ ಹೋಗ್ಬೇಕಾದ್ರೆ ಅಮ್ಮನವ್ರಿಗೆ ಹಸಿರು ಸೀರೆ ಉಡ್ಸಿ ಹೋಗಿದ್ದೆ. ಏನು ಇದಕ್ಕಿದ್ದಾಗೆ ಬಣ್ಣ ಬದಲಾಗ್ಬಿಟ್ಟೈತಲ್ಲ. ನನಗೇನಾರ ಗೊಂದಲ ಆಯ್ತಾ ಇದೆಯಾ? ಇಲ್ವಲ್ಲ, ಚೆನ್ನಾಗೇ ನೆನಪಿದೆ. ಈಗಲೇ ಹೋಗಿ ಪಂಚಾಕ್ಷರಿಗೆ ವಿಷಯ ತಿಳಿಸೋಣ. ₹2,000 ಕೃಷ್ಣ ಲೆಕ್ಕ, ₹1,000 ರಾಮ ಲೆಕ್ಕ. ಪಂಚಾಕ್ಷರಿ ನಮ್ಮ ಅಮ್ಮನವ್ರ ಗುಡಿಲಿ ದೊಡ್ಡ ಅಚಾತುರ್ಯ ನಡ್ಬಿಡೈತೆ ರೀ ಅರ್ಚಕ್ರೆ, ನಾನು ನಿಮ್ಮ ಹಾಗೆ ಈಗ ತಾನೇ ಕಚೇರಿ ತೆಗೆದಿದ್ದೀನಿ. ಇವಾಗ ಬಂದ್ಬಿಟ್ಟು ಅಲಂಕಾರಕ್ಕೆ ಹೂ ಇಲ್ಲ, ಅರ್ಚನೆ ಕುಂಕುಮ ಇಲ್ಲ, ಆರತಿಗೆ ಕರ್ಪೂರ ಇಲ್ಲ ಅಂತೆಲ್ಲ ಹೇಳಬೇಡಿ. ಅವನ್ನೆಲ್ಲ ನೀವು ನಿನ್ನೆ ರಾತ್ರಿನೇ ವ್ಯವಸ್ಥೆ ಮಾಡ್ಕೋಬೇಕಿತ್ತು. ಇವಾಗ ಬಂದು ಸುಪ್ರಭಾತ ಹಾಡ್ಬಿಡಿ ನನ್ನ ಹತ್ರ. ಹೋಗಿ, ನನ್ನ ಬೇಜಾನ್ ಕೆಲಸ ಇದೆ ಇಲ್ಲಿ. ಅಯ್ಯೋ, ನಾನು ಹೇಳೋದು ಸ್ವಲ್ಪ ಕೇಳಪ್ಪ, ನೀನೇ ಬಡಬಡಾಯಿಸ್ಬೇಡ. ಆಯ್ತು, ಅದೇನು ಅಂತ ಹೇಳಿ. ನಿನ್ನೆ ನಾವು ಹೋಗ್ಬೇಕಾರೆ ಅಮ್ಮನವ್ರಿಗೆ ಯಾವ ಬಣ್ಣದ ಸೀರೆ ಉಡ್ಸಿದ್ದು ಹೇಳು? ಹಸಿರು ಬಣ್ಣ ತಾನೇ? ಹೌದು. ಈಗ ಅದು ಹಸಿರು ಬಣ್ಣ ಇದ್ದಿದ್ದು ಕೆಂಪು ಬಣ್ಣ ಆಗ್ಬಿಟ್ಟೈತೆ. ಏನ? ನಿಮ್ಮ ಕಣ್ಣಿಗೆ ಕಮಾಲಿಗೆ ಮೇಲೆ ಬಂದಿರಬೇಕು. ಒಂದ್ಸರಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ದೇವಸ್ಥಾನನ ಒಂದು ಸಾರಿ ಬೀಗ ಹಾಕಿದ ಮೇಲೆ ಒಂದು ಸೊಳ್ಳೆ ಒಂದು ನೊಣ ಬರೋಕ್ಕಾಗಲ್ಲ. ಅರ್ಥ ಆಯ್ತಾ? ಅಂಥದ್ರಲ್ಲಿ ರಾತ್ರಿ ಯಾರೋ ಬಂದ್ಬಿಟ್ಟು ಅಮ್ಮನವ್ರ ಸೀರೆನ ಬದಲಾಯಿಸ್ಬಿಟ್ಟು ಹೋಗ್ಬಿಡ್ತಾರಾ?
ಅದೆಲ್ಲ ಅಸಾಧ್ಯ. ನಿಮ್ಮ ಕಣ್ಗಳಿಗೆ ಏನೋ ಆಗಿರಬೇಕು. ವೈದ್ಯರ ಹತ್ರ ಹೋಗ್ಬಿಟ್ಟು ಒಂದ್ಸರಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಬೇಕಾರೆ ನೀನೇ ಬಾರಯ್ಯ, ತೋರಿಸ್ತೀನಿ. ಆಯ್ತು ನೋಡ್ರಿ, ಅದೇನು ಅಂತ ನೋಡಿ ಬಿಡೋಣ. ಸರಿ ಬಾ. ಮಹಾತಾಯಿ, ಈ ಹೆಸರು ಸೀರೆನಲ್ಲಿ ಎಷ್ಟು ಲಕ್ಷಣ ಕಾಣ್ತಿದ್ಯಮ್ಮ. ನೋಡೋಕೆ 2 ಕಣ್ಣು ಸಾಲದು. ರೀ ಅರ್ಚಕ್ರೆ, ಮನೆಯಲ್ಲಿ ಹೆಂಡತಿ ಮಕ್ಕಳ ಹತ್ರ ಮಾತಾಡ್ತಿರಲ್ಲ ಗೊತ್ತಿಲ್ಲ, ಆದರೆ 3 ಹೊತ್ತು ಅಮ್ಮನವ್ರ ಮುಂದೆ ನಿಂತ್ಕೊಂಡ್ಬಿಟ್ಟು ಅದೇನ್ರಿ ಮಣ 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 ಅಂತ ಮಾತಾಡ್ತಾನೆ ಇರ್ತೀರಾ? ನಡೀರಿ, ಹೊತ್ತಾಯ್ತು. ಬಾಗಿಲು ಹಾಕೋದು ಬೇಡವಾ ದೇವಸ್ಥಾನದ್ದು? ಈ ದೇವಸ್ಥಾನಕ್ಕೆ ಬೀಗ ಹಾಕೋದೇ ಒಂದು ದೊಡ್ಡ ಕೆಲಸ. ಎಲ್ಲ ಬಾಗಿಲುಗಳಿಗೂ ಬೀಗ ಹಾಕಿ ಆ ಬೀಗದ ಕೈಯನ್ನೆಲ್ಲ ಆ ಕಾವಲುಗಾರನ ಕೈಲಿ ಕೊಟ್ಟು ನಾನು ಮನೆ ಸೇರೋಷ್ಟರಲ್ಲಿ ಬೆಳಗಾಗುತ್ತೆ. ನಡೀರಿ, ಸಮಯ ಆಯಿತು, ಮನೆಗೆ ಹೋಗೋಣ. ಅಲ್ಲಿ ನೋಡು ಪಂಚಾಕ್ಷರಿ, ಮಹಾತಾಯಿ ಹೆಸರು ಸೀರೆನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರಲ್ವಾ. ಅದು ನಿಜಾನಿ. ಈ ತಾಯಿಗೆ ಯಾವ ಸೀರೆ ಉಡ್ಸಿದ್ರು ಅಷ್ಟೇ, ಸಾಕ್ಷಾತ್ ತ್ರಿಪುರ ಸುಂದರಿ ಅಮ್ಮನವರೇ ಇಳಿದು ಬರ್ತಾರೇನೋ ಅನ್ನೋ ಥರನೇ ಇರುತ್ತೆ. ಅದೇ ತಾಯಿ ಮಹಿಮೆ. ಅರೇ ಹೌದಲ್ಲ ಅರ್ಚಕ್ರೆ, ನನಗೆ ಚೆನ್ನಾಗಿ ನೆನಪಿದೆ. ನಿನ್ನೆ ನೀವು ಅಮ್ಮನವ್ರು ಗುಡಿಸಿದ್ದು ಹಸಿರು ಬಣ್ಣದ ಸೀರೆ. ಒಂದು ಪಕ್ಷ ಅಭಿಷೇಕ ಮಾಡುವಾಗ ನೀರೇನಾದ್ರು ಬಿದ್ದು ಬಣ್ಣ ಹೋಗಿದ್ರೆ ತಿಳಿ ಹಸಿರಿಗೆ ಬಣ್ಣ ತಿರುಗಬೇಕಾಗಿತ್ತು. ಇದು ನೋಡಿದ್ರೆ ಕೆಂಪಣಿ ತಿರ್ಕೊಂಡ್ಬಿಟ್ಟಿದೆಯಲ್ಲ. ಹೇ ಪಂಚಾಕ್ಷರಿ, ನಿನಗೂ ನೆನಪಾಯ್ತಲ್ವಾ, ನೆನ್ನೆ ನಾವು ಹೋಗ್ಬೇಕಾದ್ರೆ ಅಮ್ಮನವ್ರ ಸೀರೆ ಬಗ್ಗೆನೇ ಮಾತಾಡ್ಕೊಂಡೋದ್ವಿ. ಅರ್ಚಕ್ರೆ, ನಿನ್ನೆ ನೀವು ಉಡಿಸಿದ್ದು ಹಸಿರು ಬಣ್ಣದ ಸೀರೆನೇ. ಆದರೆ ಈ ಬದಲಾವಣೆ ಹೇಗೆ ಸಾಧ್ಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದನ್ನು ಒಳ್ಳೇದಕ್ಕಾಗಿದೆಯೋ ಕೆಟ್ಟದ್ದಕ್ಕಾಗಿದೆಯೋ ಯಾರಿಗೆ ಗೊತ್ತು? ಒಳ್ಳೇದಕ್ಕಾಗಿದ್ರೆ ಯಜಮಾನರು ಶಬಾಷ್ಗಿರಿ ಕೊಡ್ತಾರೆ, ಸಂತೋಷ ಪಡ್ತಾರೆ. ಕೆಟ್ಟದ್ದಾಗಿದ್ರೆ ಕಾದಿದೆಯಲ್ಲ ನಮಗೂ ನಿಮಗೂ ಗ್ರಹಚಾರ. ಹೋಗ್ಲಿ, ಇದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅಂತ ಯಾರ ಹತ್ರ ಕೇಳೋಣ? ಇದೇನು ಪವಾಡನು ಕಣ್ಕಟ್ಟು ಬಿದ್ದೇನೋ ಒಂದು ಅರ್ಥ ಆಗ್ತಲ್ವಲ್ಲ ಅರ್ಚಕ್ರೆ? ಪವಾಡ ಅಂತೂ ಅಲ್ಲ ಪಂಚಾಕ್ಷರಿ, ಇದು ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ, ಹಂಗಂತ ನನ್ನ ಮನಸ್ಸು ಹೇಳ್ತಿದೆ. ಹಾಗಂತೀರಾ? ಹಾಗಿದ್ರೆ ಒಂದು ಕೆಲಸ ಮಾಡೋಣ ಅರ್ಚಕ್ರೆ, ನಾವು ಈಗ ತಾನೇ ಎಲ್ಲ ದೇವಸ್ಥಾನದ ಬಾಗಿಲನ್ನು ತೆಗಿತಾ ಬರ್ತಾ ಇದ್ದೀವಿ. ಅಂದಮೇಲೆ ಈ ಕೆಲಸನೂ ಈಗಲೇ ನಡೆದಿರುತ್ತೆ. ನಾವು ಈಗಿಂದೀಗಲೇ ದೇವಸ್ಥಾನನೆಲ್ಲ ಜಾಲಾಡಿದ್ರೆ ಈ ಕೆಲಸ ಯಾರು ಮಾಡಿದಾರೆ ಅಂತ ನಾವು ಕಂಡುಹಿಡ್ಬೋದು. ಏನಂತೀರ? ಆಗಲಿ ನಡಿ ಪಂಚಾಕ್ಷರಿ, ಬನ್ನಿ. ಅಮ್ಮ ತಾಯಿ, ಈ ಸಂಕಷ್ಟದಿಂದ ನೀನೇ ಕಾಪಾಡ್ಬೇಕಮ್ಮ. ಅಲ್ಲಿ ನೋಡಿ ಅರ್ಚಕ್ರೆ, ಇಡೀ ದೇವಸ್ಥಾನ ತುಂಬ ಯಾರು ವ್ಯಕ್ತಿಗಳೆಲ್ಲ ಸಿಬ್ಬಂದಿಗಳು ಇನ್ನೂ ಬಂದಿಲ್ಲ. ಈ ಹಿರಣ್ಮಯ್ಯನ ಬಿಟ್ಟರೆ ನನಗನ್ಸುತ್ತೆ ಈ ಕೆಲಸನೆಲ್ಲ ಈ ಹುಡುಗಿನೇ ಮಾಡಿದೆ. ಇವಳನ್ನ ಮಾತ್ರ ಸುಮ್ಮನೆ ಬಿಡೋದು ಬೇಡ. ಬನ್ನಿ. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು. ಹೇಳಿ. ಅಮ್ಮನವ್ರು ಗುಡಿಸಿದ ಸೀರೆನ ಬದಲಾಯಿಸಿದ್ದು ನೀನೇನಾ? ಸೀರೆನಾ? ಏನು ಯೋಚನೆ ಮಾಡ್ತಾ ಇದೀಯಾ? ಹೇಳೋ. ತಾಯಿ ಇಟ್ಕೊಂಡಿರೋ ಸೀರೆ ನಾನೇ ತಂದಿದ್ದು, ಆದ್ರೆ ಅದು ನಮ್ಮವರೇ ಉಟ್ಕೊಂಡಿದ್ದು. ಚೋಟುದ್ದ ಇದೆಯಾ? ನಮ್ಮನ್ನೇ ಮುಟ್ಟಾಳ್ರನ್ನಾಗಿ ಮಾಡ್ತೀಯಾ? ಆ ತ್ರಿಪುರ ಸುಂದರಿ ಅಮ್ಮನವರು ನಿನ್ನ ಕೈಯಿಂದ ಸೀರೆ ಇಸ್ಕೊಂಡು ಅವರೇ ಉಟ್ಕೊಂಡ್ಬಿಟ್ರಾ? ಹೌದು. ಅರ್ಚಕ್ರೆ, ಇವಳು ಚಿಕ್ಕ ಹುಡುಗಿ ಏನೋ ಮಾಡಿದ್ರೆ ಅಂತ ಇವತ್ತು ಸುಮ್ಮನೆ ಬಿಟ್ಬಿಟ್ರೆ ಇವಳನ್ನ ನೋಡಿಕೊಂಡು
ಇನ್ನೊಬ್ಬರು ಅಮ್ಮನವ್ರಿಗೆ ಸೀರೆ ಉಡ್ಸಕ್ಕೆ ಬರ್ತಾರೆ, ಅಲಂಕಾರನೂ ಮಾಡ್ತೀನಿ ಅಂತಾರೆ, ದೇವಸ್ಥಾನ ನಮ್ಮದು ಅಂತಾರೆ. ಅವಾಗ ನಮಗೂ ನಿಮಗೂ ಏನು ಕೆಲಸ? ಇವಳನ್ನ ಸುಮ್ಮನೆ ಬಿಡಬಾರ್ದು. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ನಾನು ವಿಷಯ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ಇವಳನ್ನ ನೀವು ಹಿಡಿದಿಟ್ಕೊಳ್ಳಿ. ಏಯ್ ನಡಿ. ಅಯ್ಯೋ ನಾನು ಏನು ತಪ್ಪು ಮಾಡಿಲ್ಲ, ನನ್ನ ಬಿಡಿ. ಮಾತಾಡಬಾರ್ದು. ಇನ್ನು ಎಷ್ಟು ಕಾಲ ಬೇಕು ದೇಶಿಕರೇ ಶ್ರೀಚಕ್ರ ಉದ್ಭವ ಆಗೋದಕ್ಕೆ? ಕಾಲ ಕೂಡಿ ಬರ್ತಾ ಇದೆ, ಎಲ್ಲವೂ ಸನ್ನಿಹಿತವಾಗಿದೆ ಶಾಸ್ತ್ರಿಗಳೇ. ಶ್ರೀಚಕ್ರಧಾರಣಿ ಶಿಶು 4ನೇ ಲಿಂಗವನ್ನು ತರ್ತಾ ಇದ್ದಾಳೆ. 5 ಲಿಂಗಗಳಲ್ಲಿ 4 ಲಿಂಗಗಳು ಬಂದು ಸೇರಿದ ಹಾಗಾಗುತ್ತೆ. ಇನ್ನು ಬಾಕಿ ಉಳಿದಿರೋದು ಪಂಚಲಿಂಗಗಳಲ್ಲಿ 1 ಲಿಂಗ ಮಾತ್ರ. ಅದು ಬಂದು ಸೇರಿಬಿಟ್ರೆ ಪಂಚಲಿಂಗಗಳ ಸಮಾಗಮ ಆಗುತ್ತೆ ಈ ಕ್ಷೇತ್ರ. ಆಮೇಲೆ ಶ್ರೀಚಕ್ರ ಉದ್ಭವ ಆಗುತ್ತೆ. ಅದರ ದರ್ಶನ ಭಾಗ್ಯ ಒಂದು ಆಗ್ಬಿಟ್ರೆ ಅಲ್ಲಿಗೆ ನನ್ನ ಜನ್ಮ ಸಾರ್ಥಕವಾಗುತ್ತೆ. ನೀವು ಅಲ್ಪತೃಪ್ತರು ದೇಶಿಕರೇ. ದರ್ಶನ ಭಾಗ್ಯ ಸಿಕ್ಕಿದ್ರೆ ಸಾಕು ಅಂತ ನೀವು ಯೋಚನೆ ಮಾಡ್ತೀರಿ, ಆದ್ರೆ ನಾವು ಮಹತ್ವಾಕಾಂಕ್ಷಿಗಳು. ಶ್ರೀಚಕ್ರವನ್ನ ನಾನೇ ಪಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ದೇಶಿಕರೇ, ಹೊಡೆದ್ರೆ ನೇನು ಹೊಡಿಬೇಕು. ಇರುವೇನು ಹೊಸ್ಕೋದ್ರಿಂದ ಏನು ಪ್ರಯೋಜನ ಹೇಳಿ? ನಿಮ್ಮ ವಾಂಛೆ ನಿಮ್ಮದು, ನನ್ನ ಭಾಗ್ಯ ನನ್ನದು ಶಾಸ್ತ್ರಿಗಳೇ. ನಾವು ಅಲ್ಪತೃಪ್ತರು, ನಮ್ಗೆ ಅದರಲ್ಲೇ ಮೋಕ್ಷ ಸಿಗಲಿ. ಯಜಮಾನ್ರೆ ಅದು ಏನಾಯ್ತು ಪಂಚಾಕ್ಷರಿ? ದೇವಸ್ಥಾನ ಬಿಟ್ಟು ಇಲ್ಲಿ ಯಾಕೆ ಬಂದೆ ನೀನು? ಅಲ್ಲಿ ಯಾರು ನೋಡ್ಕೊಳ್ಳೋದು? ಏನಾದ್ರೂ ವಿಷಯ ಇದ್ರೆ ಆಳುಗಳ ಹತ್ರ ಹೇಳಿ ಕಳಿಸ್ಬೇಕಾಗಿತ್ತು. ಅದು ತುಂಬ ಮುಖ್ಯವಾದ ವಿಷಯ ಯಜಮಾನ್ರೆ. ನಾನು ಯಾರೋ ಆಳ ಹತ್ರ ಹೇಳಿ ಕಳಿಸಿ ಅವನ ವಿಷಯನ ತಿರುಚಿ ಏನೋ ಹೇಳಿ ನೀವೇನೋ ಅರ್ಥ ಮಾಡಿಕೊಂಡು ಪ್ರಮಾದ ಆಗುತ್ತೆ ಅಂತ ನಾನೇ ಓಡೋಡ್ ಬಂದೆ. ಸರಿ, ಬಂದಿದ್ದಾಯ್ತಲ್ಲ, ಅದೇನು ವಿಷಯ ಅಂತ ಹೇಳು. ಅದು ದೇಶಿಕರ ಮುಂದೆ ಈ ವಿಷಯನ ಹೇಳೋದು ಸೂಕ್ತ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸರಿ ಆಯ್ತು ಬಿಡಪ್ಪ, ನಾನು ಹೊರಡ್ತೀನಿ. ಇಲ್ಲಿ ದೇಶಿಕರೇ, ಪಂಚಾಕ್ಷರಿ ಅವರು ನಮ್ಮೆಲ್ಲರಿಗಿಂತಲೂ ಹೆಚ್ಚು ತಿಳುವಳಿಕೆಯುಳ್ಳವರು. ದೇವಸ್ಥಾನದಲ್ಲಿ ಏನಾದರೂ ಪ್ರಮಾದ ಇದೆ ಅಂತ ಅಂದ್ರೆ ಉತ್ತಮವಾದ ಸಲಹೆ ಕೊಡೋದು ಅವರೇನೆ. ಅವರಿಲ್ಲೇ ಇರಲಿ, ಏನು ತೊಂದರೆ ಇಲ್ಲ. ಏನು ವಿಷಯ ಹೇಳು. ನಿನ್ನೆ ದೇವಸ್ಥಾನ ಮುಚ್ಚೋಕ್ಕಿಂತ ಮುಂಚೆ ಅಮ್ಮನವ್ರಿಗೆ ಹಸಿರು ಸೀರೆನ ಉಡಿಸಿತ್ತು. ಬೆಳಿಗ್ಗೆ ಎದ್ದು ಬಂದು ನೋಡಿದ್ರೆ ಅಮ್ಮನವ್ರ ಸೀರೆನೇ ಬದಲಾಗಿದೆ.